ನೆಲ ಜಲ ಭಾಷೆ ಸಂಸ್ಕೃತಿ ರಕ್ಷಿಸಿ ಅನ್ಯಾಯದ ವಿರುದ್ಧ ಹೋರಾಟ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯ ಗುರಿ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ E5 ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಂಘ ಕೋಲಾರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಪಿವಿಸಿ ಮಣಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಗುಂದಿ ನಾರಾಯಣಸ್ವಾಮಿ ಪಿ, ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ಸಿ ರವಿ, ತಾಲೂಕು ಸಂಚಾಲಕರಾಗಿ ಎಂ ಮಂಜುನಾಥ್, ಕಾರ್ಯಾಧ್ಯಕ್ಷರಾಗಿ ಕೆರೆಕೋಡಿ ಮುನಿವೆಂಕಟಪ್ಪ, ಪ್ರಧಾನ ಕಾರ್ಯದರ್ಶಿಗಳಾಗಿ ವಿ ಮಂಜುನಾಥ್, ಸಹ ಕಾರ್ಯದರ್ಶಿಯಾಗಿ ವೆಂಕಟೇಶ್, ಉಪಾಧ್ಯಕ್ಷರಾಗಿ ವಸಂತ್ ಕುಮಾರ್, ಖಜಾಂಚಿಯಾಗಿ ಬಿಕೆ ಬಾಬು, ತಾಲೂಕು ಕಾರ್ಯದರ್ಶಿಗಳಾಗಿ ಶ್ರೀನಿವಾಸ್, ಎಸ್ ಹರಿ, ದಿನಕರ್, ಸಂಘಟನಾ ಕಾರ್ಯದರ್ಶಿಯಾಗಿ ನವೀನ್ ಕುಮಾರ್ ಇವರುಗಳನ್ನು ತಾಲೂಕು ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು. ಬಂಗಾರಪೇಟೆ ನಗರಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್, ಕಾರ್ಯಾಧ್ಯಕ್ಷರಾಗಿ ಆನಂದ್, ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜು, ಉಪಾಧ್ಯಕ್ಷರಾಗಿ ಕಿಶನ್, ಖಜಾಂಚಿಯಾಗಿ ಗಂಗಾಧರ್, ಕಾರ್ಯದರ್ಶಿಗಳಾಗಿ ಚರಣ್ ಹಾಗೂ ಸಾಗರ್, ಸಂಘಟನಾ ಕಾರ್ಯದರ್ಶಿಯಾಗಿ ನಂದೀಶ್ ಅವರುಗಳನ್ನು ರಾಜ್ಯಾಧ್ಯಕ್ಷರಾದ ಫಟಾಫಟ್ ನಾಗರಾಜು ಹಾಗೂ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾದ ಪಿವಿಸಿ ಕೃಷ್ಣಪ್ಪ ಅವರುಗಳ ಸೂಚನೆ ಮೇರೆಗೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸಿ ಸಂಘಟನೆಯ ಸಿದ್ಧಾಂತದಡಿ ಕಾರ್ಯನಿರ್ವಹಿಸಬೇಕು ಅಂತ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ ಸೂಚನೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಜಿಲ್ಲಾಧ್ಯಕ್ಷರಾದ ಪಿವಿಸಿ ಮಣಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂಘಟನೆಯನ್ನು ಹುಟ್ಟುಹಾಕುವ ಮೂಲಕ ದಮನಿತರ ಹಕ್ಕುಗಳಿಗಾಗಿ ಹೋರಾಟಕ್ಕೆ ನಾಂದಿ ಹಾಡಿದ್ರು. ಬಾಬಾ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು ಅಂತ ಪದಾಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ಇನ್ನು ಅಂಬೇಡ್ಕರ್ ಅವರು ದಲಿತರು, ಹಿಂದುಳಿದವರು, ಮಹಿಳೆಯರು ಮುಂಚೂಣಿಗೆ ಬರಬೇಕೆಂದು ಮೀಸಲಾತಿ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿದ್ರು. ದುರಾದೃಷ್ಟವಶಾತ್ ರಿಸರ್ವೇಷನ್ ಕ್ಷೇತ್ರಗಳಲ್ಲಿ ಗೆದ್ದ ಪ್ರತಿನಿಧಿಗಳು ತಮ್ಮ ಉನ್ನತಿ ಬಯಸುತ್ತಾರೆಯೇ ಹೊರತು ಜನಾಂಗದ ಪ್ರಗತಿಯ ಬಗ್ಗೆ ಯೋಚಿಸೋದಿಲ್ಲ ಅಂತ ಮೀಸಲಾತಿಯಲ್ಲಿ ಗೆದ್ದ ಜನಪ್ರತಿನಿಧಿಗಳ ವಿರುದ್ಧ ಪ್ರಹಾರ ನಡೆಸಿದ್ರು. ಸೂರ್ಯ ಉದಯಿಸೋದು ಎಷ್ಟು ನಿಜವೋ, ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಎಷ್ಟು ಸತ್ಯವೋ, ಈ ಭೂಮಿ ಇರುವ ತನಕ ಸಂಘಟನೆಗಳ ಸ್ವರ ಅಷ್ಟೇ ದಿಟ್ಟವಾಗಿ ಹೋರಾಡ್ತಿರ್ತವೆ. ಒಂದಲ್ಲ ಒಂದು ಸ್ಥಳದಲ್ಲಿ ಸಂಘಟನೆಗಳು ಧ್ವನಿ ಎತ್ತುತ್ತವೆ. ಹಾಗಾಗಿ ನಾವು ಯಾರ ಜೊತೆಗೂ ಸಂಘಟನೆಯ ತತ್ವ ಸಿದ್ಧಾಂತದಡಿ ಬಡಬಗರಿಗೆ ನ್ಯಾಯ ಕೊಡಿಸುವ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಅಂತ ಸಂಘಟನೆಯ ಪದಾಧಿಕಾರಿಗಳಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆಯಾದವರು ಅಂಬೇಡ್ಕರ್ ವಿಚಾರಧಾರೆ ಹಾಗೂ ಕಾರ್ಯಕ್ರಮದ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ತುಮಟಗೆರೆ ಶಿವರಾಜ್ ಎಂ, E5 ನ್ಯೂಸ್, ಬಂಗಾರಪೇಟೆ. ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಏರ್ಪಡಿಸಲಾಗಿದೆ. ಪತ್ರಕರ್ತರ ಸಂಪಾದಕರು ಮತ್ತು ತಾಲೂಕು ವಿಷಯ ದಿನಾಂಕ 13/7/2025 ಪ್ರಜಾ ವಿಮೋಚನಾ ಚಳವಳಿ ಸಂಘ 175 175/98/99 ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರಾದ ಫಟಾಫಟ್ ನಾಗರಾಜರವರ ರಾಜ್ಯ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾದ ಪಿವಿಸಿ ಕೃಷ್ಣಪ್ಪರವರ ಉಸ್ತುವಾರಿಯಲ್ಲಿ ಪಿವಿಸಿ ಮಣಿ ಜಿಲ್ಲಾಧ್ಯಕ್ಷರಾದ ನೇತೃತ್ವದಲ್ಲಿ ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ. ಈ ಪದಾಧಿಕಾರಿಗಳು ಇವತ್ತಿಂದ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯಲ್ಲಿ ಮುಖಂಡರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಅವರು ಇನ್ನು ಈ 3 ವರ್ಷಗಳ ಕಾಲ ಅವರಿಗೆ ಈ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯಲ್ಲಿ ಹೋರಾಟವನ್ನು ಮಾಡ್ತಾ ಮುಂದುವರಿಯಲು ನಾವು ಅಧಿಕಾರ ಪತ್ರವನ್ನು ಕೊಡ್ತಾ ಇದ್ದೀವಿ. ಇವಾಗ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯ ಪದಾಧಿಕಾರಿಗಳನ್ನು ಒಬ್ಬೊಬ್ಬರಾಗಿ ನಾವು ಹೆಸರು ಕರಿತೀವಿ. ಅವರು ಬಂದು ಇಲ್ಲಿ ನಿಂತ್ಕೊಂಡು ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯ ಶಾಲುವನ್ನು ಅವ್ರಿಗೆ ಹಾಕಿ ನಾವು ಬರಮಾಡ್ಕೊತಾ ಇದ್ದೀವಿ.